ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಗ್ರ್ಯಾಂಡ್ ಆರ್ ಪಿ ಅಲ್ಲಿ ಟಾಪ್ 3 ಜಾಬ್ಸ್ನ ಟೆಸ್ಟ್ ಮಾಡ್ತೀವಿ. ಅಲ್ಲಿ ನೋಡ್ತೀವಿ ಫಸ್ಟ್ ಬಂದು ಫಾರ್ಮರ್, ಮತ್ತು ಮೈನರ್, ಮತ್ತು ಲಾಸ್ಟ್ ಬಂದು ಎಲೆಕ್ಟ್ರಿಷಿಯನ್ ಜಾಬ್. ಸೊ ಈ 3 ಜಾಬ್ಸ್ನ ಇವತ್ತು ನೋಡ್ತೀವಿ. ಸೊ ಇವಾಗ ನಿಮ್ಗೆ ಬಂದು ಈ ಲೊಕೇಶನಲ್ಲಿ ಹೋಗ್ಬೇಕು ಫಾರ್ಮಿಂಗ್ ಜಾಬ್ಗೆ. ಫಸ್ಟ್ ಬಂದು ಫಾರ್ಮಿಂಗ್ ಜಾಬ್ ಸಿಟಿಯಿಂದ ಸ್ವಲ್ಪ ದೂರ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲೋ ಮಾರ್ಕ್ ಕಾಣಿಸುತ್ತಲ್ಲ, ಇದು ಗೆಟ್ ಎಂಪ್ಲಾಯ್ಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ನಿಮಗೆ ದೂರದಲ್ಲಿ ಒಂದು ವಾಟರ್ ಟ್ಯಾಂಕ್ ಕಾಣಿಸೋದು ಎಲ್ಲೋ ಮಾರ್ಕ್ಸ್ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ನೀರನ್ನ ತುಂಬಿಸ್ಕೊಬೇಕು. ನೀರೇನೇ ತುಂಬಿಸ್ಕೊಬೇಕಂದ್ರೆ ನಿಮಗೆ ಮುಂದೆ ವೀಡಿಯೋದಲ್ಲಿ ಅರ್ಥ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ಪ್ಲೇಯರ್ನ ಇಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ನಿಂತ್ಕೊಂಡ್ರೆ ನೀರು ತುಂಬಿಸೋದು ಸ್ಟಾರ್ಟ್ ಆಗುತ್ತೆ. ನಿಮಗೊಂದು ಬಾರ್ ನೋಡ್ಬೋದಲ್ಲ ಮ್ಯಾಪ್ ಮೇಲೆ, ಅಲ್ಲಿ ಫುಲ್ ಬ್ಲೂ ಆಗಿದೆ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಮುಂದೆ ನಮಗೆ ಮ್ಯಾಪಲ್ಲಿ ಯೆಲ್ಲೋ ಕಲರ್ ಸರ್ಕಲ್ ಕಾಣಿಸುತ್ತೆ ಡಾಟ್ ಥರ. ಅಲ್ಲಿಗೆ ಹೋಗಿ ನಾವು ಸುಮ್ಮನೆ ಹೋಗಿ ನಿಂತ್ಕೊಬೇಕು. ಹೋಗಿ ನಿಂತ್ಕೊಂಡ್ರೆ ನಮಗೆ ಪ್ಲ್ಯಾಂಟ್ಸ್ ವಾಟರ್ ಮಾಡ್ಬೋದು. ಸೊ ಇದನ್ನು ನೀವು 500 ಟೈಮ್ಸ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೇಮ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಫಾರ್ಮಿಂಗ್ ಲೆವೆಲ್ ಬಂದು ನಿಮಗೆ ಲೆವೆಲ್ 2 ಆಗುತ್ತೆ ಫಸ್ಟ್. ಆಮೇಲೆ ನಿಮಗೆ ಇದೆಲ್ಲ ಸಿಗುತ್ತೆ, ನಿಮಗೆ ಸೀಡ್ ಸಿಗುತ್ತೆ. ಫಾರ್ಮಿಂಗ್ ಬಂದು ನಿಮಗೆ 3 ಟೈಪ್ಸ್ ಆಫ್ ಸೀಡ್ ಸಿಗುತ್ತೆ. ಆ ಸೀಡ್ಸ್ನ ನೀವು ಹೋಗಿ ಬೀಚ್ ಮಾರ್ಕೆಟಲ್ಲಿ ಸೆಲ್ ಮಾಡ್ಬೋದು. ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಪ್ರಾಫಿಟು ಬರುತ್ತೆ, ಎಕ್ಸ್ಟ್ರಾ ಇನ್ಕಮು ಬರುತ್ತೆ. ಆಮೇಲೆ ಬೀಚ್ ಮಾರ್ಕೆಟಲ್ಲಿ ನೀವು ಪರ್ಮನೆಂಟ್ ಕಸ್ಟಮರ್ಸ್ನ ತೊಗೊಬೋದು. ಅಂದರೆ ಸೀಡ್ಸ್ನ ತೊಗೊತಾ ಇರ್ತಾರೆ, ಯಾಕಂದರೆ ಕಲ್ಟಿವೇಟ್ ಮಾಡೋಕ್ಕೆ ಫುಡ್ಗೆ ಸೀಡ್ಸ್ನ ಪ್ಲೇಯರ್ಸ್ ತೊಗೊತಾ ಇರ್ತಾರೆ. ಸೊ ಇದು ಬಂದು ಒನ್ ಆಫ್ ದ ಬೆಸ್ಟ್ ಜಾಬ್ ಇನ್ ಗ್ರ್ಯಾಂಡ್ ಆರ್ ಪಿ. ಇವಾಗ ನೆಕ್ಸ್ಟ್ ಏನಂದರೆ ನಿಮ್ಮ ಮ್ಯಾಪ್ ಮೇಲೆ ನೋಡ್ಬೋದು ಆ ಬಾರಿ ಇದೆಯಲ್ಲ ವಾಟರ್ದು, ಅದು ಫುಲ್ ಖಾಲಿ ಆಗಿಬಿಟ್ಟಿದೆ. ಯಾಕಂದರೆ ನೀವು ಬ್ಯಾಕ್ ಟು ಬ್ಯಾಕ್ 10 to 20 ಟೈಮ್ಸ್ ನೀವು ವಾಟರ್ ಮಾಡ್ತಾನೆ ಇರ್ತೀರ ಪ್ಲ್ಯಾಂಟ್ಸ್ಗೆ. ನೀವು ವಾಟರ್ ಮಾಡಿದ್ರೆ ಅಲ್ಲಿ ನನ್ನ ಬ್ಯಾಂಕಲ್ಲಿ ನೋಡ್ಬೋದು ಕಾಸು ಎಷ್ಟಿದೆ ಅಂತ. ಸೊ ಏನು ಮಾಡಬೇಕಂದ್ರೆ ಮತ್ತೆ ಆ ಟ್ಯಾಂಕಿಗೆ ಹೋಗ್ಬಿಟ್ಟು ಮತ್ತೆ ನೀರನ್ನ ರೀಫಿಲ್ ಮಾಡಬೇಕು, ಅಂದರೆ ವಾಟರ್ನ ರೀಫಿಲ್ ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನೀವು ಅಲ್ಲಿ ನಿಂತ್ಕೊಂಡ್ರೆ ಅದೇ ಆಟೋಮೆಟಿಕ್ಕಾಗಿ ವಾಟರ್ ತೊಗೊಂಡಿರುತ್ತೆ. ಆಮೇಲೆ ಮತ್ತೆ ನೀವು ಹೋಗಿ ಮತ್ತೆ ನಿಮ್ಮ ವಾಟರ್ನ ಬೆಡ್ಸ್ ಮಾಡ್ಬೋದು. ವಾಟರ್ ಬೆಡ್ಸ್ ಅಂದರೆ ನೀವು ವಾಟರ್ನ ಪ್ಲ್ಯಾಂಟ್ ಮಾಡ್ಬೋದು. ಇವಾಗ ಸೆಕೆಂಡ್ ಜಾಬ್ ಬಂದು ಪಾಟರ್, ಅಂದರೆ ನೀವು ಮೈನರ್ ಆಗಿ ಕೆಲಸ ಮಾಡ್ಬೋದು. ಅದರಲ್ಲಿ ಕಾಪರ್, ಡೈಮಂಡ್, ರೂಬಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಸೊ ಅದು ಈ ಗ್ರ್ಯಾಂಡ್ ಆರ್ ಪಿಲಿ ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್. ಅದಕ್ಕೆ ಫಸ್ಟು ನಾವು ನಿಯರೆಸ್ಟ್ 24/7 ಸ್ಟೋರ್ಗೆ ಹೋಗ್ಬೇಕು. ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ 25/7 ಸ್ಟೋರ್ಗೆ ಹೋಗ್ಬೇಕು. ಇವಾಗ 25/7 ಸ್ಟೋರ್ಗೆ ಬಂದುಬಿಟ್ಟು 25/7 ಸ್ಟೋರ್ ಒಳಗಡೆ ಹೋಗ್ಬಿಟ್ಟು ಲಾಂಗ್ ಪ್ರೆಸ್ ಮಾಡಿದ್ರೆ ಶೋ ಪ್ರಾಡಕ್ಟ್ಸ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲೊಂದು ಪಿಕಾಕ್ಸ್ ಇಸ್ಕೊಬೇಕು. ಇಲ್ಲೊಂದು ಪಿಕಾಕ್ಸ್ ಇಸ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಬಂದು ಕ್ವಾರಿಗೆ. ಕ್ವಾರಿ ಬಂದು ಎಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅದು ಬಂದು ಕ್ವಾರಿ. ಈ ಗ್ರೀನ್ ಸಿಂಬಲ್ಸ್ ನೋಡ್ತೀರಾ, ಇದೇ ಕ್ವಾರಿ ಅನ್ನೋದು. GTA 5 ಗ್ರ್ಯಾಂಡ್ ಆರ್ ಪಿಯಲ್ಲೇ ಇದೆ ಕ್ವಾರಿ. ನೆಕ್ಸ್ಟ್ ನಾವು ಈ ಜಾಗಕ್ಕೆ ಬರ್ತೀವಿ, ನಾನು ತೋರಿಸ್ತೀನಲ್ಲ ಮ್ಯಾಪ್ಗೆ. ಇಲ್ಲಿ ಬಂದುಬಿಟ್ಟು ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಪ್ಲೇಯರ್ ಬಂದು ಆ್ಯಕ್ಷನಲ್ಲಿ ಬರ್ತಾನೆ. ಇದಾದ್ಮೇಲೆ ನಮಗೆ 3 ಕಾಪರ್ಸ್ ಸಿಗುತ್ತೆ. ಈ 3 ಕಾಪರ್ಸ್ ಏನು ಮಾಡಬೇಕಂದ್ರೆ ನಾವು ಬೈಯರ್ಗೆ ಸೆಲ್ ಮಾಡಬೇಕು. ಬೈಯರ್ ಎಲ್ಲಿರ್ತಾನೆ ಅಂದರೆ ಸಿಟಿ ಒಳಗಡೆ ಇರ್ತಾನೆ. ಸಿಟಿನಿಂದ ಸ್ವಲ್ಪ ದೂರ ಆದರೆ ನಾವು ಅಲ್ಲಿಗೆ ಹೋಗಬೇಕು. ಸೊ ಏನು ಮಾಡಬೇಕಂದ್ರೆ ಎಮ್ಗೆ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಪಾಟರ್ ಅಂತ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡಿಬಿಟ್ಟು ರೂಟ್ ಟು ದ ಬೈಯರಲ್ಲಿ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ನೋಡ್ಬೋದು ಮ್ಯಾಪಲ್ಲಿ ಮಾರ್ಕ್ ಆಗಿದೆ, ಇಲ್ಲಿ ಮಾರ್ಕ್ ಆಗಿದೆ. ನಾವು ಇವಾಗ ಲೊಕೇಶನಲ್ಲಿ ರೀಚ್ ಆಗಿಬಿಟ್ವಿ. ಈ ಲೊಕೇಶನಲ್ಲಿ ರೀಚ್ ಆದಮೇಲೆ ಸ್ಕೂಟಿನಿಂದ ಎಲ್ದ್ಬಿಟ್ಟು ಆ NPC ಹತ್ರ ಹೋಗ್ಬೇಕು. NPC ಹತ್ರ ಹೋದ ತಕ್ಷಣ ಲಾಂಗ್ ಪ್ರೆಸ್ ಮಾಡಿ ಐ ವಾಂಟ್ ಟು ಸಿ ದ ಪ್ರೈಸಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಟಾಪಲ್ಲಿ ನಿಮಗೆ ಕಾಪರ್ ಅಂತ ಇರುತ್ತೆ. ಸೆಲ್ 3 ಪೀಸಸ್. ನಮ್ಮ ಹತ್ರ 3 ಪೀಸಸ್ ಇದೆ. ನಾವು 3 ಪೀಸಸ್ ಸೆಲ್ ಮಾಡಿದ್ರೆ ನಮಗೆ $24 ಬರುತ್ತೆ. ಸೊ ಹಿಂಗೆ ಮಾಡಿದ್ರೆ ನೀವು ಮೈನರ್ ಜಾಬ್ ನೀವು ಆರಾಮಾಗಿ ಡೈಲಿ ಟು ಡೈಲಿ ಒಂದು ಅರೌಂಡ್ 20K ಮಾಡ್ಕೊಬೋದು 200 ಕಾಪರ್ಸ್ ಮೈನ್ ಮಾಡಿದ್ರೆ.
ಇವಾಗ ನಮ್ಮ ಥರ್ಡ್ ಜಾಬ್ ಬಂದು ಎಲೆಕ್ಟ್ರಿಷಿಯನ್ ಜಾಬ್. ನಿಮ್ಗೆ ಫಸ್ಟಲ್ಲಿ ಹೇಳಿದೆ, ನಾವು ಫಸ್ಟ್ ವೀಡಿಯೋ ನೋಡಿದ್ರೆ, ಸೆಕೆಂಡ್ ವೀಡಿಯೋ ನೋಡಿದ್ರೆ, ಅದರಲ್ಲಿ ನಾನು ನಿಮಗೆ ಕ್ವೆಸ್ಟ್ ಕಂಪ್ಲೀಟ್ ಮಾಡಿಸಿದೆ. ಫಸ್ಟ್ ಕ್ವೆಸ್ಟು ನಮ್ಮ ಫಸ್ಟ್ ಮಿಷಿನ್ ಬಂದಿದ್ದು ಇದು ಎಲೆಕ್ಟ್ರಿಷಿಯನ್ ಜಾಬ್. ಎಲೆಕ್ಟ್ರಿಷಿಯನ್ ಜಾಬ್ ಇವಾಗ ಕರೆಂಟಲ್ಲಿ ನೀವು ಹೋಗಿ ನೋಡಿದ್ರೆ ಎಂಪ್ರೆಸ್ ಮಾಡಿ ಹೈ ಪೇಯಿಂಗ್ ಸ್ಯಾಲರಿ ಜಾಬ್ ಇದು. ಅಂದರೆ ನಿಮಗೆ ಬೋನಸ್ ಸಿಗುತ್ತೆ ಪ್ಲಸ್ ಕಾಸು ಸಿಗುತ್ತೆ. ನಾನು ನಿಮಗೆ ಫಸ್ಟ್ ವೀಡಿಯೋಲ್ಲೇ ತೋರಿಸಿದ್ದೆ ಹೆಂಗೆ ಎಲೆಕ್ಟ್ರಿಷಿಯನ್ ಜಾಬ್ ಮಾಡಿಸೋದಂತ. ಸೇಮ್ ಸ್ಟೆಪ್ಸ್ ಯೂಸ್ ಮಾಡಬೇಕು. ನಾನು ಮತ್ತೆ ಅಂತೀನಿ, ನಾರ್ಮಲ್ ಈ ಲೊಕೇಶನ್ ಬಂದುಬಿಟ್ಟು ಅಲ್ಲಿ ಎಲ್ಲೋ ಸರ್ಕಲ್ ಹತ್ರ ಹೋಗಿ, ಆ ಎಲ್ಲೋ ಸರ್ಕಲ್ ಹತ್ರ ಹೋಗಿ ಗೆಟ್ ಎಂಪ್ಲಾಯ್ಡ್ ಅಂತ ಕ್ಲಿಕ್ ಮಾಡಬೇಕು. ಆ ಗೆಟ್ ಎಂಪ್ಲಾಯ್ಡ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಎಲೆಕ್ಟ್ರಿಕಲ್ ಪ್ಯಾನಲ್ಸ್ನ ರಿಪೇರ್ ಮಾಡಬೇಕು ಆ್ಯಸ್ ಟೋಲ್. ನೀವು ಅಟ್ಲೀಸ್ಟ್ ಡೇ ಬೈ ಡೇ 200 ಮಾಡಿದ್ರೆ ನಿಮಗೆ ಮೋರ್ ದೆನ್ 10K ಸಿಗುತ್ತೆ. ಸೊ ಈ ವಿಡಿಯೋಗಿಷ್ಟೇ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.